ನಮಸ್ಕಾರ ಗುರು, ಸ್ವಾಗತ ಸುಸ್ವಾಗತ ನನ್ನ ಪ್ರಯಾಣದ ಇನ್ನೊಂದು ದಿನಕ್ಕೆ. ಟೈಮ್ ಆಯ್ತು, ರೆಡಿ ಆದ 10 ದಿನ ಇದೆ ಅಲ್ಲ, ರೆಡಿ ಆಗೋದು, ಇನ್ನ ಕಾಲೇಜ್ಗೆ ಹೋಗ್ಬೇಕು. ಇವತ್ತು ರೆಡಿಯಾಗಿ ಕಾಲೇಜ್ಗೆ ಹೊರಡು ಅನ್ಕೋತೀನಿ. ಟಿಫನ್ ಮಾಡಬೇಕು, ಟಿಫನ್ ಮಾಡ್ಬಿಟ್ಟು ಹೊರಡ್ಬೇಕಲ್ಲ, ಅದಕ್ಕೇನೆ ಇವತ್ತು ಮನೆಯಲ್ಲೇ ತಿಂತಿದ್ದೀನಿ. ಏನ್ ತಿಂತಿದ್ದೀನಿ ಅಂತ ತೋರಿಸ್ತೀನಿ. ಏನ್ ತಿಂತಿದ್ದೀನಿ ಅಂದ್ರೆ ಮೊಟ್ಟೆ ಮತ್ತೆ ಡ್ರೈ ಫ್ರೂಟ್ಸ್. ಮತ್ತೆ ಡ್ರೈ ಫ್ರೂಟ್ಸ್ ಮಾತ್ರ ಟಿಫನ್ಗೆ ಅಂದ್ರೆ ಇವತ್ತು ಸದ್ಯಕ್ಕೆ ಅದೇ ಅಷ್ಟೇನೆ. ಏನಕ್ಕೆ ಅಂದ್ರೆ ಮೊಟ್ಟೆ ತಿಂದ್ರೆ ಎನರ್ಜಿ ಬರುತ್ತಂತೆ, ಮಾಮಿ ಹೇಳಿದ್ದಾರೆ. ಅದಕ್ಕೆ ಮೊಟ್ಟೆ ತಿಂತಾ ಇದ್ದೀನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಗುರು, ನನಗೆ ನಿನ್ನೆ ಬ್ಲಾಗ್ ಮಾಡಾದ್ಮೇಲೆ ನನಗೆ ಬ್ಲಾಗ್ ಪೋಸ್ಟ್ ಮಾಡಾದ್ಮೇಲೆ ನನಗೆ ಇನ್ನೊಂದು ಅನಿಸ್ತು. ಅಲ್ಲ ಗುರು, ಇವಾಗ ಗುರು ಗುರು ಅಂತ ಶುರು ಮಾಡ್ಬಿಟ್ಟಿದೀನಿ. ನಮಸ್ಕಾರ ಗುರು, ನಮಸ್ಕಾರ ಗುರು ಅಂತ. ಯಾಕೆ ಅಂದ್ರೆ ಅದ್ ಬೇಸಿಕಲಿ ತಗೊಂಡಿದ್ದೇನಕ್ಕೆ ಅಂದ್ರೆ ಈಚೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಏನ್ ಗುರು, ಒಬ್ಬರು ಬಾಗುರು ಅಂತ ಮಾತಾಡೋ ಅಭ್ಯಾಸ ನನಗೆ. ಅದಕ್ಕೆ ಆ ಥರ ತಗೊಂಡಿದ್ದೀನಿ. ಆದ್ರೆ ಕ್ಯಾಚ್ ಏನು ಅಂದ್ರೆ ಅಪ್ಪಿ ತಪ್ಪಿ ಮನೆಗೆ ಬಂದಾದ್ಮೇಲೆ ನಮ್ಮಪ್ಪ ಏನಾದ್ರು ಎಲ್ಲಿ ಹೋಗಿದ್ದಪ್ಪ, ಏನ್ ಸಮಾಚಾರ ಅಂತ ಕೇಳಿದ್ರೆ, ಗುರು ಇಲ್ಲೇ ಹೋಗಿದ್ದೆ ಗುರು, ಇವಾಗ ಬಂದೆ ಅಂತ ಹೇಳ್ಬಿಟ್ರೆ ಏನ್ ಕತೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ ಅಂತಾನೆ ಗೊತ್ತಿಲ್ಲ ಅವಾಗ. ಒಂದೊಂದ್ಸರಿ ಬಂದ್ಬಿಡುತ್ತೆ, ಈಚೆ ಮಾತಾಡೋದು ಮನೇಲಿ ಬಂದ್ಬಿಡುತ್ತೆ. ಅದಕ್ಕೇನೆ ಆದಷ್ಟು ಕಂಟ್ರೋಲ್ ಮಾಡಿ ಮಾತಾಡ್ದಾರೆ ಟ್ರೈ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೋಡುವ ಇವತ್ತು ಯಾವ್ಯಾವ ತರ ಕಂಟೆಂಟ್ ನಿಮ್ಗೆ ಕೊಡ್ಬೋದು, ಯಾವ್ಯಾವ ತರ ಖುಷಿ ಪಡಿಸ್ಬೋದು ಅಂತ. ಗುರು, ಏನ್ ವಿಷಯ ಅಂದ್ರೆ ಕಾಲೇಜ್ ಇವಾಗ ತಾನೇ ಮುಗೀತು, ಮನೆಗೆ ಹೊರಡ್ತಿದ್ದೆ. ಬಟ್ ಮ್ಯಾಟ್ರ್ ಏನು ಅಂದ್ರೆ ಫ್ರೆಂಡ್ ಫೋನ್ ಮಾಡ್ದ ಇವಾಗ. ಚೈಲ್ಡ್ಹುಡ್ ಫ್ರೆಂಡು, ತುಂಬಾ ಚಿಕ್ಕ ವಯಸ್ಸಿಂದ ಪರಿಚಯ. ಮಚ್ಚ ಬಾರೋ ಮೀಟ್ ಮಾಡ್ಬೇಕು ಅಂದ. ಸೊ ಅದಕ್ಕೇನೆ ಇವಾಗ ಹೋಗಿ ನನ್ನ ಫ್ರೆಂಡ್ ಮೀಟ್ ಮಾಡುವ ಸಮಯ. ಬನ್ನಿ ಹೋಗುವ. ಅಂದ್ರೆ ಕಾಲೇಜಿಂದ ಬಂದು ಜಿಮ್ಗೆ ರೆಡಿ ಆಗಿದ್ದೀನಿ. ಕಾಲೇಜಿಂದ ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದೆ. ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬಂದೆ. ಫ್ರೆಂಡ್ ಮೀಟ್ ಮಾಡ್ಕೊಂಡ್ ಬಂದು ಊಟ ಮಾಡಿ ಜಿಮ್ಗೆ ರೆಡಿ ಆಗಿದ್ದೀನಿ. ಜಿಮ್ಗೆ ಇವಾಗ ಹೋಗ್ಬೇಕು. ಬಟ್ ಜಿಮ್ಗೆ ಹೋಗಿ ಬಂದಾದ್ಮೇಲೆ ಒಂದು ಒಳ್ಳೆ ಮಜಾ ಇದೆ. ಏನ್ ಮಜಾ ಅಂದ್ರೆ ಹುಡುಗರೆಲ್ಲ ಫೋನ್ ಮಾಡಿದ್ರು, ಗುರು ತುಂಬಾ ಬೋರ್ ಹೊಡಿತಿದೆ, ಏನಾರು ಮಾಡಬೇಕು ಅಂದರು. ಅದಕ್ಕೆ ಇನ್ನೇನು ಮಾಡೋದಪ್ಪ, ಬನ್ರಿ ಮನೆ ಹತ್ರ ಅಂದೆ. ಅದಕ್ಕೆ ಎಷ್ಟೊಂದು ದಿನ ಆಯಿತು ಕ್ಯಾರಮ್ ಮಾಡಿ, ಕ್ಯಾರಮ್ ಆಡೋಣ ಎಲ್ಲರೂ ಅಂತ ಹೇಳಿದ್ರು. ಸರಿ ಆಯಿತು ಗುರು, ಆಡೋಣ ಕ್ಯಾರಮ್, ಇನ್ನೇನು ನಮಗೂ ಅದೇ ತಾನೇ ಬೇಕಾಗಿರೋದು, ಒಳ್ಳೆ ಮಜಾ ಮಾಡಬೇಕು ಅಂದ್ಬಿಟ್ಟು ಹುಡುಗರೆಲ್ಲ ಸಾಯಂಕಾಲ ಬರ್ತಿದ್ದಾರೆ ಕ್ಯಾರಮ್ ಆಡೋಕ್ಕೆ. ಒಳ್ಳೆ ಕ್ಯಾರಮ್ ಆಡೋಣ ಹಂಗೆ ಇನ್ನೊಂದು ಹೇಳಿದ್ರಪ್ಪ. ಅವ್ರವ್ರ ಹುಡುಗಿರ ಜೊತೆ ಮಾತಾಡಿ ಮಾತಾಡಿ ಬೇಜಾರಾಗ್ಬಿಟ್ಟೈತಂತೆ ಅವ್ರೆಲ್ಲರಿಗೂ. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ಒಂದು ಅರ್ಧ ಗಂಟೆ ನಮ್ಮ ಜೊತೆ ಆಡಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಒಳ್ಳೆ ಮಜಾ ಮಾಡಬೇಕು, ಯಾವುದು ಟೆನ್ಷನ್ ಇಲ್ಲದೆ ಅಂತ ಹೇಳೋರೆ. ಅವ್ರ ಅಪ್ಪ ಅಮ್ಮಂದಿರು ಯಾರು ನೋಡ್ತಿದ್ರೆ ಅವ್ರ ಹುಡುಗಿರು ಯಾರು ಅಂತ ಕೇಳ್ಕೊಳ್ಳಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲ ಗುರು, ಈ ನನ್ನ ಮಗ ಕಬಾಬ್ ತಿನ್ನೋಣ ಅಂದ ನನ್ನ ಫ್ರೆಂಡು. ಕಬಾಬು ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಟ್ಲ್ ಕರ್ಕೊಂಡು ಹೋಗಿಲ್ಲ. ಎಂಥ ಜಾಗ ಕರ್ಕೊಂಡು ಕಬಾಬ್ ತಿನ್ನಕ್ಕೆ ತೋರಿಸ್ತೀನಿ ನೋಡಿ. ಇದು ಯಾವುದೋ ದೇವ್ಗಳು ಓಡೋ ಜಾಗದಲ್ಲಿ ಪಾರ್ಕಲ್ಲಿ ಕರ್ಕೊಂಬಂದಾನೆ ಕಬಾಬ್ ತಿನ್ನಕ್ಕೆ. ನಂಗೆ ಏನು ಭಯ ಅಂದ್ರೆ ನೈಟ್ ಮಲಗಿದಾಗ ಅದೇ ದೇವ್ಗಳು ಬಂದ್ಬಿಟ್ಟು ಕಬಾಬ್ ಏನಾದ್ರು ಹೊಟ್ಟೆಯಿಂದ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ. ಅಯ್ಯೋ ಅಲ್ಲ, ನನ್ನ ಫ್ರೆಂಡ್ಸ್ಗಳನ್ನ ಕ್ಯಾರಮ್ ಮಾಡಕ್ ಕರ್ದಿ ಎಲ್ಲ ಬಂದು ನಿಂತವ್ರೆಲ್ಲ. ಇವಾಗ ಮಕ್ಳು ಕ್ಯಾರಮ್ ಬೋರ್ಡ್ ತಂದೆ. ಇವಾಗ ನಮ್ಮ ಅಕ್ಕನ ಬೇಡ್ಕೊಂಡು ನಮ್ಮ ಅಕ್ಕನ ಕಡೆಯಿಂದ ಕ್ಯಾರಮ್ ಬೋರ್ಡ್ ತಂದಿದ್ದಾಯ್ತು. ಕ್ಯಾರಮ್ ಬೋರ್ಡ್ ಪಾಂಚಿಲ್ಲ ನಾನು. ಇವಾಗ ಮ್ಯಾಟ್ರ್ ಏನು ಅಂದ್ರೆ ಈ ಕ್ಯಾರಮ್ ಬೋರ್ಡ್ ಇಟ್ಕೊಂಡು ಇವಾಗ ಆಡ್ಬೇಕು. ಅಲ್ಲ, ಎಷ್ಟೊತ್ತಿಗೆ ಹೇಳಿದ್ದು 6 ಗಂಟೆ 6:30 ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹುಡುಗರು 8:30 ಬಂದವ್ರೆ. ಕೇಳಿದ್ರೆ ಏನಿಲ್ಲಪ್ಪ, ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಬಂದಿದೀವಿ, ಇವಾಗ ಆಡೋಣ ಕ್ಯಾರಮ್ ಬೋರ್ಡ್, ನೈಟರ್ಗೂ ಕೂತ್ಕೊಂಡು ಅಂತಾರೆ. ಅದೇನಾದ್ರು ಏನ್ ಬಿಡೋದು. ನಮ್ಮ ಅಕ್ಕ ನೋಡ್ತಿದ್ರೆ ನಮ್ಮ ಅಕ್ಕ ಅದ್ ಏನ್ ಅನ್ಕೋತಾಳೆ ನಿಜ ಗೊತ್ತಿಲ್ಲ. ಇವಾಗ ಪಾಪ ಕೆಲ್ಸ ಮಾಡ್ತಿದ್ದು, ಕೆಲಸ ಮಾಡಿದ್ರು ಇಲ್ಲಿ ತಗೊಂಡೋಗು ಅಂತ ಕೊಟ್ಟವಳೆ. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಏನ್ ಕತೆ ಅಂದ್ರೆ ಫೈನಲಿ ಕ್ಯಾರಮ್ ಕೂತಿದೀವಿ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಇನ್ನು ಬರೋರು ಇಬ್ರು ಬಾಕಿ ಇದ್ದಾರೆ. ಆ ಬರೋರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 9 ಗಂಟೆ ಅಲ್ಲ 6:15 ಹೇಳ್ಬಿಟ್ಟು ಎಲ್ಲರೂ 9 ಗಂಟೆಗೆ ಬಂದವರಲ್ಲ. ಇನ್ನೇನ್ ಕ್ಯಾರಮ್ ಮಾಡೋದು, ಇನ್ನೇನ್ ಮಾಡೋದು ನನಗಂತೂ ಗೊತ್ತಿಲ್ಲಪ್ಪ. ಅದಕ್ಕೇನೆ ನಮ್ಮ ಇವಾಗ ಏನ್ ಕರೆಂಟ್ ಪ್ಲೇಯರ್ಸ್ ಇದಾರಲ್ಲ, ಎಲ್ಲಾ ಪ್ಲೇಯರ್ಸ್ ಒಂದು ರೌಂಡಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಹಂಗೆ ಪ್ರಜು ವೆಲ್ಕಮ್, ಮನೀಶ್ ನಮಸ್ಕಾರ. ಆಮೇಲೆ ನಮ್ಮ ಮನೀಶ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಮನೀಶ್ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡೋದು, ಇಂಗ್ಲಿಷ್ ಅಲ್ಲೇ ರಿವ್ಯೂ ಕೊಡೋದು ಎಲ್ಲಾನು. ಮನೀಶ್ ಇಂಗ್ಲಿಷ್ ಅಲ್ಲಿ ಹೇಳಿ ಮನೀಶ್. ಏನಂತ ಬೇಕಾರು ಕನ್ನಡದಲ್ಲಿ ಮಾತಾಡ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಹೇಳೋ ಅಂದ್ರೆ. ಕನ್ನಡದೇ ಇಂಗ್ಲಿಷ್. ಅಲ್ಲ ಮನೀಶ್, ವಾಟ್ ಡು ಯು ಥಿಂಕ್ ಅಬೌಟ್ ಮೈ ವ್ಲಾಗ್?
ವಾಟ್ ಯು ಥಿಂಕ್ ಅಬೌಟ್ ಮೈ ಬ್ಲಾಗ್? ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದೀಯಾ? ಅಲ್ಲ ಪುನೀಶ್, ನೀನ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಕನ್ನಡ ಮನೀಶ್ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾ? ಕನ್ನಡದಲ್ಲಿ ಮಾತಾಡು. ನಮ್ ಕನ್ನಡ ಅಷ್ಟೇ ಬರೋದು. ನಾವು ಅಟಲ್ ನಾಗರಾಜ್ ಫ್ಯಾನ್ಸ್. ಯಪ್ಪ, ಏನೋ ಕನ್ನಡದಲ್ಲಿ ಕೊಡ್ಬೇಕು. ಇಲ್ಲ ಆಗಲ್ಲ. ಇಂಗ್ಲಿಷ್ ಆಗಲ್ಲ. ಪ್ರಜು, ನಿನಗೆ ಏನಂತ ಅನ್ಸುತ್ತೆ? ಹೊಸ ಜರ್ನಿ ಹಾ. ಒಳ್ಳೇದಾಗ್ಲಿ ಎಲ್ಲ. ಹ್ಮ್ ನೋಡೋಣ, ಜನರು ನಮಗೂ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಹ್ಮ್ ಮಾಡ್ಲಿ, ಎಲ್ಲ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಂದು ಒಳ್ಳೆ ಕಂಟೆಂಟ್ ಕೊಡೋಣ. ಇನ್ಮೇಲೆ ನಮ್ದು ಒಂದು ವಾಚ್ ಸ್ಟಾರ್ಟ್ ಆಗ್ಲಿ. ಹಾ. ನಿಮ್ ಬಾಸ್ದು ಅಂದ್ರೆ ಎಲ್ಲಾ ನಮ್ಮೆಲ್ಲರ ಬಾಸ್ದು ಟಾಕ್ಸಿಕ್ ಬರ್ತೈತೆ ನೆಕ್ಸ್ಟ್ ತಿಂಗಳು. ನಮ್ದು ಇನ್ನೇನ್ ಸ್ಟಾರ್ಟ್ ಆಗ್ಲಿ. ರಾಮಾಯಣನು ಬರ್ತೈತೆ. ನಮ್ದು ಒಂದ್ ರಾಮಾಯಣ ಸ್ಟಾರ್ಟ್ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ನ್ ಕೊಡ್ಸ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರೆ ಇಲ್ಲಿಗೆ ಎಳಿತೀರಾ? ಅಲ್ಲ, ನಮ್ಮ ಒಬ್ಬ ಮಹಾನ್ ಭಾವ ಹೇಳಿದ್ನಲ್ಲ, ಬರ್ತಾನೆ 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 ಅಂತ. ಅಣ್ಣ 6:15 ಹೇಳ್ಬಿಟ್ಟು ಬಂದಿರೋದು 9:05 ಕರೆಕ್ಟ್ ಆಗಿ ತೋರಿಸಿ ನೋಡಿ. ದೇವಾ, ವೆಲ್ಕಮ್. ಹಾಯ್ ಗಾಯ್ಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೇಳಿ ಹೇಳಿ 3 ಭಾಷೆ ಆಗೋಯ್ತು. ಬಂದಿಲ್ಲ. ನಾನ್ ನೋಡಿಲ್ವಾ? ಏನ್ ಮಾಡಿ ಸಣ್ಣಗ್ತಿತ್ತು, ಏನು ಆಡಕ್ ಬರಲ್ಲಪ್ಪ ನಮ್ಗೆ. ಈ ತರ ಇಲ್ಲ ರೇಕ್ಸೋದು. ನೋಡಿ ನೋಡಿ. ನೋಡಿ ಅನ್ಕೊಂಡು ನೋಡಿಲ್ಲೇ ಇಲ್ವಲ್ಲ. ಆಕ್ಚುಲಿ ಪ್ರಜು ಕ್ಯಾರಮ್ ಚೆನ್ನಾಗ್ ಆಡ್ತಾನೆ. ಕ್ಯಾರಮ್ ಅಲ್ಲಿ ಸ್ಟೇಟ್ಸ್ ಆಡಿದೆ. ಏನ್ ಆಡಿದೆ? ಆಲೆ ಒಂದರ ಹೋಗಿಲ್ಲ. ಆ ಲೆವೆಲ್ಗೆ ಹೋಮ್ಸ್ ಆಡಿಲ್ಲ ಅಷ್ಟೇನೆ. ಹೋಮ್ಸ್ ಆಡಿಲ್ಲ. ಹೋಮ್ಸ್ ಅಲ್ಲಿ ಬರೀ ಹೋಮ್ ಗ್ರೌಂಡ್ ಮಾತ್ರ ಆಡೋದಂತೆ ಅಣ್ಣ, ಬೇರೆ ಪಿಚ್ಚಲ್ಲಿ ಆಡೋದಂತೆ. ಅದಕ್ಕೇನೇನೆ ಅದು ಆಕ್ಚುಲಿ ಮ್ಯಾಟ್ರ್ ಏನು ಅಂದ್ರೆ, ನಾನ್ ಕೇರಮ್ ಕಿಂಗ್ ಅಂತಾರ ನನ್ನ. ಯಾಕಂದ್ರೆ ಕೇರಮ್ ಸಖತ್ತಾಗಿ ಆಡ್ತೀನಿ. ಫ್ಯಾಮಿಲಿಲಿ ಎಷ್ಟೊಂದ್ ಸರಿ ನನ್ನ ಹೆಂಗ್ ಕರೀದಾರೆ ಅಂದ್ರೆ, ಕೇರಮ್ ಮಾಡಕ್ ಶುರು ಮಾಡಿದ್ರೆ ಸಾಕು, ಫ್ಯಾಮಿಲಿ ಎಲ್ಲರೂ ಅಷ್ಟೇ ಫಸ್ಟ್ ಫೋನ್ ಮಾಡೋದೇ ನನ್ಗೆ, ಎಲ್ಲಿದ್ಯಪ್ಪ ಕೇರಮ್ ಮಾಡ್ಬೇಕು. ಬರಕ್ ಹೋಗ್ಬೇಡಪ್ಪ ಅಂತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಎಲ್ಲ ಕಟ್ಟು ಗುರು. ಆ್ಯಕ್ಚುಲಿ ನೆನ್ನೆ ನೈಟು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ಕ್ಯಾರಮ್ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. 12 ಗಂಟೆ 12:30 ಆಗಿಬಿಟ್ಟಿತ್ತು. ಫ್ರೆಂಡ್ಸ್ ಎಲ್ಲ ವಾಪಸ್ ಮನೆಗೆ ಹೊರಟಾಗ 1 ಗಂಟೆ ಆಗಿತ್ತು. ಸೊ ಅದಕ್ಕೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೆನ್ನೆ ಬೆಳಿಗ್ಗೆನೇ ಎದ್ದು ಕೂಲ್ ವೆದರಲ್ಲಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಬರೀ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ವೀಡಿಯೋಸ್ ಹಾಕಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಬಟನ್ ಪ್ರೆಸ್ ಮಾಡಲೇಬೇಕು. ಅದಕ್ಕೆ ಅದು ಇಷ್ಟ ಆಗಿದ್ದರೆ ಕೂಡ ಮಾತ್ರ ಅಂತ ಹೇಳ್ತಾ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.